ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಮೆಣಸಿನ ಗಿಡ ನೆಡೋದು. ಸೊ ಈಗ ರೈತರು ಅಂದಮೇಲೆ ಎಲ್ಲ ಇದ್ದಿದ್ದೆ ಅಲ್ವಾ ಫ್ರೆಂಡ್ಸ್. ಇವತ್ತು ಮೆಣಸಿನ ಗಿಡ ನೆಡ್ತಿದ್ದಾರೆ. ಸುಮ್ಮನೆ ಆಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಹೀಗೆ ಮೊದಲು ಸೊಸಿನ ಏಳ್ಸ್ಕೋಬೇಕು. ಪಟ ಮಾಡಿ ಅದು ಮೆಣಸೊಂದು ಬೀಜ ಹಾಕಿ ಅದು ಒಂದು 2 months ಬೇಕಿರುತ್ತೆ ಬರಲಿಕ್ಕೆ ಸೊಸಿ. ಬಂದಿದ್ದಂತಹ ಸೊಸಿನ ಈ ರೀತಿ ಅಂದರೆ ಡೈರೆಕ್ಟು ಟ್ರೈಗೆ ಹಾಕೋರು ಇಡ್ತಾರೆ. ಸೊ ನಮ್ಮ ಕಡೆ ಎಲ್ಲ ಹೀಗೆ ಜಾಸ್ತಿ ಮಾಡೋದು. ಬೆಡ್ ರೀತಿ ಮಾಡಿಕೊಂಡು ಪಟದ ರೀತಿ ಅದಕ್ಕೆ ಮೆಣಸಿನ ಬೀಜನ ಹಾಕಿ 1.5-2 ತಿಂಗಳಿಗೆಲ್ಲ ಅದರದ್ದು ಸೊಸಿ ಬಂದುಬಿಡುತ್ತೆ. ಸೊ ನೋಡಿ, ಹೀಗೆ ಸ್ವಲ್ಪ ಕಳೆ ಇದೆ. ಗಿಡನ ಕಿತ್ಕೊಂಡು ಈ ರೀತಿ ಹೊಲ ಹದ ಮಾಡಿಕೊಂಡು ಸೊಸಿನ ನೆಡ್ತಾ ಇದ್ದಾರೆ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನೀರು ಕಮ್ಮಿನೇ ಬೋರ್ಗಳಲ್ಲಿ. ನೋಡಿ ಈ ರೀತಿ ನೆಡ್ತಾ ಇದ್ದಾರೆ. ಸೊ ಹಾಗೆ ಕ್ಯಾಪ್ಚರ್ ಮಾಡಿದೆ. ಬೋರ್ಗಳಲ್ಲೂ ಕಮ್ಮಿ ನೀರು ಇರೋದ್ರಿಂದ ಸೊ ವ್ಯವಸಾಯ ಮಾಡೋಕ್ಕೆ ಸ್ವಲ್ಪ ತೊಂದರೆ. ಮಳೆನೂ ಕಮ್ಮಿ ಇದೆಯಲ್ಲ, ಹಂಗಾಗಿ ಈ ರೀತಿ ನೀರು ಹಾಯಿಸ್ಕೊಂಡು ಈ ರೀತಿ ನೆಟ್ಕೊತಾರೆ. ಫ್ರೆಂಡ್ಸ್, ನಮ್ಮನೆ ಇವತ್ತು ಹೊಸ ಹಸು ತೊಗೊಬಂದಿದ್ವಿ. ಅದು ಹೇಗಿದೆ ಅಂತ ತೋರಿಸ್ತೀನಿ ರೀ. ನೋಡಿ, ಇದೆ ಹಸು, ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದೆ. ಇವಾಗ ರೀಸೆಂಟಾಗಿ ತಂದಿದಂತಹ ಹಸು ಇದು. ಒಂದು 5-6 ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಫ್ರೆಂಡ್ಸ್, ಎಷ್ಟು ಕೊಡುತ್ತೆ ಏನು ಅಂತ ನೋಡಬೇಕು. ಒಟ್ಟು 5 ಹಸು ಇದೆ. 4 ಹಸು ಇತ್ತು. ಇವತ್ತು ಒಂದು ಹಸು ತಂದ್ವಲ್ಲ, ಸೊ 5 ಇದೆ. ಫ್ರೆಂಡ್ಸ್, ಬೆಂಗಳೂರಿಗೆ ಹೋಗಿದ್ವಿ. ಆವಾಗ ಮಾಲ್ ಆಫ್ ಏಷ್ಯಾ ಶಾಪಿಂಗ್ ಮಾಲ್ಗೆ ಹೋಗಿದ್ವಿ. ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ನಾನು ಒಂದು ಐಟಮ್ಸು ತೊಗೊಳ್ಲಿಲ್ಲ ಅದರಲ್ಲಿ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಅದನ್ನು ಈ ವಿಡಿಯೋದಲ್ಲಿ ಸೇರಿಸ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮು ಮಳೆ. ತುಂಬ ಜೋರೇನಿಲ್ಲ. ಈ ವರ್ಷದ್ದು ಮೊದಲನೇ ಮಳೆ ಫ್ರೆಂಡ್ಸ್. ಹೀಗಾಗಿ ಇದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಇಷ್ಟೇ ಫ್ರೆಂಡ್ಸ್. ಚಿಕ್ಕದಾಗಿ ವೀಡಿಯೋಸ್ ಹಾಕಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ.